ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಎಲ್ರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡಿದ್ದೀವಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಗೆ ನೀವೆಲ್ಲ ಯಾವ ರೀತಿ ಆಚರಿಸಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದು ಬಂದ್ಬಿಟ್ಟು ಬೆಳಗ್ಗೆನೇ ನಾನು ಪೂಜೆ ಎಲ್ಲ ಆದಮೇಲೆ ಈ ಥರ ನಾವು ಕೈಗೆ ಹೂವು ಮತ್ತು ಅರಿಶಿನ ದಾರ ಮಾಡಿಕೊಂಡು ಈ ಥರ ಕಟ್ಟೋ ಅಭ್ಯಾಸ ಕೆಲವರು ಈ ಥರ ಮಾಡ್ತಾರೆ, ಕೆಲವ್ರ ಮನೇಲಿ ಈ ಥರ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡಿ, ಅಂದರೆ ಲಕ್ಷ್ಮಿ ಹತ್ರ ಇಟ್ಕೊಂಡು ನಾವು ಈ ರೀತಿಯಾಗಿ ಪೂಜೆ ಮಾಡ್ಕೊತೀವಿ. ಮತ್ತು ಗಣೇಶನ ಹಬ್ಬಕ್ಕೆ ಅಂತಂದರೆ ನಾವು ಉತ್ತುಕ ತೆನೆ ಹರಿತೀವಲ್ಲ, ಹುತ್ತದ ಮೇಲೆ ದಾರ ಇಟ್ಬಿಟ್ಟು ನಾವು ಆ ಥರ ಕಟ್ಕೊತೀವಿ ಪೂಜೆ ಆದಮೇಲೆ. ಈಗ ಬೆಳಗ್ಗೆ ಬಂದುಬಿಟ್ಟು ಟೈಮು 8:15 ಆಗಿದೆ. ಸೊ ನೈಟೆಲ್ಲ ರೆಡಿ ಮಾಡಿಕೊಂಡು ನಾವು ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತೀವಿ ಬೇಗನೆ, ಅಂದರೆ ರಾಹುಗಾಲ ಬರೋಕ್ಕಿಂತ ಮುಂಚೆನೇ. ಸೊ ನೈಟೆಲ್ಲ ನಾನು, ನನ್ನ ಮಗಳು ಎಲ್ಲರೂ 4 ಜನನೂ ಸೇರಿಕೊಂಡು ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಸೀರೆ ಎಲ್ಲ ಉಡಿಸಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ನಮ್ಮ ಯಜಮಾನ್ರು 4 ಗಂಟೆಗೆ ಹೋಗಿ, ನಮ್ಮ ಯಜಮಾನ್ರು ಹಾಗೆ ನನ್ನ ಮಗಳು ಹೋಗಿ ಹೂವು ತಗೊಬಂದರು. ಯಾವತ್ತೂ ಅಷ್ಟೇ ವರ್ಷನೂ ನಾವು ಅವಾಗಲೇ ಫ್ರೆಶ್ಶಾಗಿ ನಾವು KR ಪುರಂ ಹೋಗ್ಬಿಟ್ಟು ಹೂವು ತೊಗೊಬರೋದು. ಸೊ ಹೂವು ಎಲ್ಲ ತಂದಾದ್ಮೇಲೆ ನೀಟಾಗಿ ತಟ್ಟೆ ಎಲ್ಲ ಜೋಡಿಸ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಟ್ಟಿದ್ದೆ. ಈಗ ನಮ್ಮ ಯಜಮಾನ್ರು ಬಂದಿದ್ದ ತಕ್ಷಣ ಅವರು ರೆಡಿ ಆದರು. ಸೊ ಅವತ್ತು ಕೆಲಸಕ್ಕೆ ಹೋಗಬೇಕಾಗಿತ್ತು. ಹಿಂದಿನ ದಿನ ರಜಾ ಇರೋದ್ರಿಂದ ಹಬ್ಬದ ದಿವಸ ರಜಾ ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಪೂಜೆ ಮಾಡೋಣ ಅಂತ 8:15ಗೆಲ್ಲ ನಾವು ಪೂಜೆ ಮಾಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಅರೇಂಜ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಈಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಸಾಯಂಕಾಲ ಎಲ್ಲ ಪೂಜೆ ಮಾಡಿ ಮತ್ತೆ ಇನ್ನೂ ಒಂದು ಸತಿ ಅರಿಶಿನ ಕುಂಕುಮ ಕರಿಬೇಕಲ್ಲ. ಸೊ ಅದಕ್ಕೋಸ್ಕರ ಅಷ್ಟೊತ್ತಿಗೆ ಮತ್ತೆ ನಮ್ಮ ಯಜಮಾನ ಕೆಲಸ ಮುಗಿಸ್ಕೊಂಡು ಬಂದರು. ಸೊ ಯಾವ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು 3 ಸ್ಟೆಪ್ಪು ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ಯಾವಾಗಲೂ ಅಷ್ಟೇ ನಾನು ವರ್ಷನೂ 3 ಸ್ಟೆಪ್ಪೇ ಇಡೋದು. 1 ಸ್ಟೆಪ್ಪು ಬಂದ್ಬಿಟ್ಟು ನಾನು ದೇವಿಗೆ ಸೀರೆ ಉಡಿಸ್ಬಿಟ್ಟು ಬಾಳೆದಿಂಡು ಇಕ್ತೀನಿ. ಹಾಗೆ ಇನ್ನೂ ಒಂದು 2 ಸ್ಟೆಪ್ಪು ಬಂದ್ಬಿಟ್ಟು ಹಣ್ಣುಗಳಾಗಿರ್ಬೋದು, ತಿಂಡಿಗಳಾಗಿರ್ಬೋದು, ಮತ್ತು ಏನೇನು ಜೋಡಿಸ್ಬೇಕೋ ಎಲ್ಲ ನೀಟಾಗಿ ನಾನು ಜೋಡಿಸ್ಕೊತೀನಿ. ಇದು 3 ದಿವಸ ಆದಮೇಲೆ ನಾನು ಅಂದರೆ ಭಾನುವಾರ ಎತ್ತಿತೀನಿ ಅಂದರೆ ಶನಿವಾರ ನೈಟೇ ನಾನು ಕಳಸನ ಕದಲಿಸ್ಬಿಟ್ಟು ತೆಗಿಯೋದು. ಸೊ ಹೇಗಿದೆ ಫ್ರೆಂಡ್ಸ್ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ? ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೆಲವೊಂದು ವೀಡಿಯೋಗಳಿದೆ, ಯಾರ್ಯಾರ ಮನೆಗೆ ನಾನು ಹೋಗಿದ್ದೆ ಎಲ್ಲ ಪ್ರತಿಯೊಂದು ವೀಡಿಯೋಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಫ್ರೆಂಡ್ಸ್. ಇನ್ನೂ ತುಂಬಾ ವೀಡಿಯೋಗಳಿದೆ, ಯಾರ್ಯಾರ ಮನೇಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಎಲ್ಲ ನಿಮಗೆ ವಿಡಿಯೋ ತೋರಿಸ್ತೀನಿ ನಾನು.